ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪತ್ರಗಳು ಬರ್ತಾ ಇದಾವೆ. ಎಲ್ಲರ ಮನೆಯಿಂದನೂ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಬರ್ತಿದಾವೆ. ಅದರಲ್ಲಿ ಕಳ್ಕೊಂಡವ್ರು ಒಂದಿಷ್ಟು ಜನ ಆದ್ರೆ ಪಡ್ಕೊಂಡವ್ರು ಒಂದಿಷ್ಟು ಜನ. ಧನುಷ್ ಅವರು ನನಗೆ ಪತ್ರ ಬೇಡ, ನಾನು ಅಟ್ಲೀಸ್ಟ್ ಧ್ವನಿ ಆದ್ರೂ ಕೇಳಿಸ್ಕೊಂಡಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ಅಭಿಷೇಕ್ ಅವರಿಗೆ ಪತ್ರನ ಬಿಟ್ಕೊಡ್ತಾರೆ. ಇದು ಕೂಡ ತುಂಬಾ ದೊಡ್ಡ ನಿರ್ಧಾರ ಅಂತ ಹೇಳ್ಬೋದು. ಹಾಗೇನೆ ಅವ್ರಿಗೆ ಫೀಲಿಂಗ್ಸ್ ಗಳು ಅರ್ಥ ಆಗ್ತಿದಾವೆ. ಅದ್ರಿಂದಾನೇ ಯಾರ ಮನಸ್ಸಿಗೂ ಹರ್ಟ್ ಆಗ್ಬಾರ್ದು. ಅಟ್ಲೀಸ್ಟ್ ನನಗಾದ್ರೆ ಅಷ್ಟಾದ್ರೂ ಧ್ವನಿನ ಕೇಳಿಸ್ಕೊಂಡಿದ್ದೀನಿ, ಪರವಾಗಿಲ್ಲ, ಇವನ್ಗೆ ಏನು ಸಿಕ್ಕಿಲ್ಲ ಅನ್ನೋ ಸಲುವಾಗಿ ಬಿಟ್ಟು ಕೊಡ್ತಾರೆ ತಮ್ಮ ಪತ್ರ ಬೇಡ ಅಂತ. ಇದು ತುಂಬಾನೇ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇಮ್ಯುನಿಟಿ ಬೇರೆ ಇತ್ತು. ಈ ವಾರದ ಎಲಿಮಿನೇಷನ್ ಇಂದ ಪಾರಾಗೋದಿದ್ರು ಕೂಡ ಆದ್ರೆ ಭಾವನೆಗಳಿಗೆ ಜಾಸ್ತಿ ಬೆಲೆನ ಕೊಟ್ಟು ಅವರ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ರಿಷಾ ಅವರಿಗೆ ಪತ್ರ ಬೇಕು ಅಂದ್ರೆ 7 ಜನದಲ್ಲಿ 2 ಪತ್ರನ ಹರಿದು ಹಾಕ್ಬೇಕು, ಅವಾಗ ನಿಮ್ಗೆ ಪತ್ರ ಸಿಗುತ್ತೆ ಅಂತ ಹೇಳಿದ್ರು. ಅವರು ಸೂರಜ್ ಹಾಗೂ ಸ್ಪಂದನ ಅವರ ಪತ್ರನ ಆಯ್ಕೆ ಮಾಡ್ಕೊಂಡು ಅದನ್ನ ಪೀಸ್ ಮಾಡಿ ಒಗಿತಾರೆ. ಇದು ಎಷ್ಟೋ ಜನಕ್ಕೆ ಒಳ್ಳೇದಲ್ಲ ಅಂತ ಅನಿಸ್ತು. ಬೇರೆಯವರ ಪತ್ರನ ತಗೋಬಹುದಾಗಿತ್ತು, ಆದ್ರೆ ಇವ್ರ ಪತ್ರನ ತಗೋಬಾರ್ದಿತ್ತು ಅಂತ ಮನೆಯವರು ಕೂಡ ಮಾತಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಗಿಲ್ಲಿ ಹಾಗೂ ಕಾವ್ಯ ಅವರ ಪತ್ರ ಕೂಡ ಬಂದಿದೆ. ಇಲ್ಲಿ ಯಾರ್ದ ಪತ್ರ ಸಿಕ್ಕಿದೆ, ಯಾರ ಪತ್ರ ಸಿಕ್ಕಿಲ್ಲ ಅಂತ ನಾವು ಕಾಯ್ದು ನೋಡ್ಬೇಕು. ಇನ್ನು ಇದ್ರ ಜೊತೆಗೇನೆ ರಾಶಿಕಾ ಹಾಗೂ ರಕ್ಷಿತಾ ಅವರ ಪತ್ರ ಬಂದಿರುತ್ತೆ. ಅದಕ್ಕೆ ಏನ್ ಆಕ್ಟಿವಿಟಿ ಕೊಟ್ಟಿರ್ತಾರಪ್ಪ ಅಂದ್ರೆ, ಅವ್ರ ಪತ್ರ ಅವ್ರು ಓದ್ಬೇಕು ಅಂದ್ರೆ ಮನೆಯವ್ರ ಕೈಯಲ್ಲಿ ಇರುತ್ತೆ. ಇಬ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾರಾದ್ರೂ ಒಬ್ಬರನ್ನ ಹೆಸರನ್ನ ಹೇಳಿ ಅವ್ರಿಗೆ ಪತ್ರ ಕೊಡ್ಬೇಕು ಅಂತ ಇರುತ್ತೆ. ಇಲ್ಲಿ ಬಹುಮತ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ನಡೀತಾ ಇರೋದಿಲ್ಲ. ಎಲ್ರು ಒಮ್ಮತದಿಂದ ಎಲ್ರು ಒಪ್ಪಿಕೊಂಡು ಒಬ್ಬರ ಹೆಸರನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ಈಗೋನ ತೋರಿಸ್ತಾರೆ. ನಾನ್ ರಕ್ಷಿತಾ ಅವರಿಗೆ ಕೊಡಲ್ಲ, ರಾಶಿಕಾ ಅವ್ರಿಗಾದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ರಕ್ಷಿತಾ ಅವರಿಗೆ ಜಾಸ್ತಿ ಓಟ್ ಬಿದ್ದಿರುತ್ತೆ. ಸೊ ನೀವು ಬೇರೆ ಆಗಿ ಅಂತ ಮಾತಾಡ್ತಿರ್ತಾರೆ. ಆದ್ರೆ ಮಾತಾಡೋಕ್ಕೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವ್ರಾಗಿರ್ಬೋದು, ಕಾಕ್ರೋಚ್ ಸುದ್ದಿ ಆಗಿರ್ಬೋದು, ಒಪ್ಕೊಳ್ದೆ ಇದ್ದಾಗ ಟೈಮ್ ಮೀರ್ ಹೋಗಿರುತ್ತೆ. ಟೈಮ್ ಕೂಡ ಕೊಟ್ಟಿರ್ತಾರೆ. ಇಷ್ಟು ಟೈಮ್ ಅಲ್ಲೇನೆ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಕ್ಷಿತಾ ಅವರು ಹಾಗೆ ಅಶ್ವಿನಿ ಗೌಡ ಅವರ ಮಧ್ಯೆ ನಡೆದಂತ ಹಳೆ ದ್ವೇಷನ ಇಲ್ಲಿ ಇವರು ಸಾಧಿಸ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜಾನ್ವಿ ಅವರ ಹಾಗೇನೆ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ತುಂಬಾ ಜನ ತಾವು ರಕ್ಷಿತಾ ಪರ ಬೇಕಾದ್ರೆ ಬೇಡ, ಬೇಕಿದ್ರೆ ನಾವು ಕೂಡ ಇವ್ರಿಗೆನೆ ವೋಟ್ ಹಾಕ್ತಿವಿ ಅಂತ ತಮ್ಮನ್ನ ತಾವು ಚೇಂಜ್ ಕೂಡ ಮಾಡ್ಕೋತಾರೆ. ಹಾಗೇನೆ ಸೂರಜ್ ಅವ್ರು ಕೂಡ ಯಾರಿಗಾದ್ರೂ ಒಬ್ರಿಗಾದ್ರೂ ಸಿಗ್ಲಿ, ಅಟ್ಲೀಸ್ಟ್ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಅನ್ನೋದ್ ಬೇಡ ಅಂತ ಮಾತಾಡ್ಕೊಳಕ್ಕೂ ಹೋದ್ರು ಕೂಡ ಅವರು ಸರಿಯಾಗಿ ಮಾತಾಡಲ್ಲ. ಅವ್ರಾಗಿರ್ಬೋದು, ಹಾಗೇನೆ ಕಾಕ್ರೋಚ್ ಸುದಿ ಅವರು ಕೂಡ ಸರಿಯಾಗಿ ಮಾತಾಡಲ್ಲ. ಇದ್ರ ಜೊತೆಗೆ ಧ್ರುವಂತ್ ಅವ್ರು ಕೂಡ ಸೇರ್ಕೊಂಡಿದ್ದಾರೆ. ಈ ರೀತಿಯಾಗಿ ಒಮ್ಮತ ಬರೋದಿಲ್ಲ. ಹಾಗೇನೆ ಟೈಮ್ ಮೀರ್ ಹೋಗಿರೋದ್ರಿಂದ ರಕ್ಷಿತಾ ಅವ್ರಿಗೂನು ಹಾಗೆ ರಾಶಿಕಾ ಅವ್ರಿಗೂನು ಇಬ್ರಿಗೂ ಪತ್ರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇವ್ರು ಯಾಕೆ ಈಗ ಆಡ್ತಿದಾರೋ ಗೊತ್ತಿಲ್ಲ. ತಮ್ಮ ಪರ್ಸನಲ್ ಇದ್ದು ತಮ್ಮ ಲೆಟರು ಹಾಗೇನೆ ರಕ್ಷಿತಾ ಅವ್ರ ಲೆಟರ್ ಇದೆ ಅಂದಾಗ ಸರಿ ಓಕೆ, ಅವ್ರಿಗೂ ಹೋಗೋದ್ ಬೇಡ ನನಗೆ ಬರ್ಲಿ ಅನ್ನೋದು ಸರಿ ಓಕೆ. ಆದ್ರೆ ಇಲ್ಲಿ ಇಬ್ಬರಿಗೂ ಇಲ್ದೆ ಇರೋ ತರ ಇವ್ರು ಮಾಡಿದ್ರು. ಅಟ್ಲೀಸ್ಟ್ ಮಾತಾಡ್ಬೇಕಿತ್ತು ಹೋಗ್ಬಿಟ್ಟು, ಹಾಗೇನೆ ಕನ್ವಿನ್ಸ್ ಆದ್ರೂ ಮಾಡ್ಬೇಕಿತ್ತು. ಇಲ್ಲ ರಕ್ಷಿತಾ ಬೇಡ, ನಮ್ಗೆ ರಾಶಿಕಾನಿಗೆನೆ ನೀವು ಓಟ್ ಹಾಕಿ ಅಂತ ಹೇಳ್ಬೇಕಿತ್ತು. ಆದ್ರೆ ಇವರು ಆ ರೀತಿ ಮಾಡಲ್ಲ, ತಮ್ಮ ಪಾಡಿಗೆ ತಾವು ಹೋಗ್ಬಿಡ್ತಾರೆ ಎದ್ದು. ಇದರಿಂದಾಗಿ ಇಬ್ರು ಕೂಡ ಪತ್ರನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದ್ರಲ್ಲೇ ನೀವು ನೋಡ್ಬೋದು ಅಶ್ವಿನಿ ಗೌಡ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ. ಅಷ್ಟೊಂದು ಟಾರ್ಗೆಟ್ ಮಾಡೋದ್ ಬೇಕಾ ಅಂತ ಹೇಳ್ಬೋದು. ಅಟ್ಲೀಸ್ಟ್ ತಮ್ಗೆ ರಕ್ಷಿತಾಗೆ ಬೇಡ ರಾಶಿಕಾಗೆ ಕೊಡೋಣ ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ರಕ್ಷಿತಾ ಅವ್ರ ಪರವಾಗಿ ಮಾತಾಡ್ಬೇಕಿತ್ತು. ರಾಶಿಕಾ ಅವರ ಪರವಾಗಿ ಮಾತಾಡ್ಬೇಕಿತ್ತು. ಆದ್ರೆ ಅವರು ಅದು ಕೆಲ್ಸನ ಮಾಡೋದಿಲ್ಲ. ಇವ್ರ ಜೊತೆಗೆ ಬಕೆಟ್ ಹಿಡಿಯೋಕೆ ಇವ್ರು ಬೇರೆ, ಯಾರು ಅಂದ್ರೆ ಕಾಕ್ರೋಚ್ ಸುಧೀರ್. ಅದ್ರ ಜೊತೆಗೆ ಇವಾಗ ಧ್ರುವಂತ್ ಅವ್ರು ಬೇರೆ ಕೂಡ್ಕೊಂಡಿದ್ದಾರೆ. ಇವ್ರು ಎಲ್ರು ಸೇರಿ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರವ್ರಿಗೆನೆ ಬಿಟ್ಟಿದ್ರೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ಸಿಕ್ಕಿರೋದು. ಮನೆಯವ್ರ ಕೈಗೆ ಕೊಟ್ಟು ಟೈಮ್ ನ ಮೀರಿಸಿ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಅನ್ನೋ ರೀತಿಯಾಗಿ ಆಗಿದೆ ಇವತ್ತಿನ ಸಿಚುವೇಶನ್. ಇನ್ನು ಕಾಯ್ದು ನೋಡೋಣ ಎಪಿಸೋಡ್ ಅಲ್ಲಿ ಮತ್ತೆ ಯಾರ್ಯಾರಿಗೆ ಪತ್ರ ಬರುತ್ತೆ, ಯಾರ್ಯಾರಿಗಿಲ್ಲ ಅಂತ ಕಾಯ್ದು ನೋಡೋಣ ಅಂತ ಹೇಳ್ತಾ, ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.